ರೋಹಿತ್ ಶರ್ಮಾ ಕೇಳ್ತಾರೆ ರಿಟೈರ್ಮೆಂಟ್ ನಾನು ಯಾಕೆ ಕೊಡಬೇಕು ಅಂತ, ಯಾಕಂತೇಳಿ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅಂತ ಹೇಳೋದು. ನಮ್ಮ ಇಂಡಿಯಾದವರು ಇವತ್ತು ಸೋತಿದ್ದಾರೆ, ಸೀರೀಸ್ ಕೂಡ ಸೋತಿದ್ದಾರೆ. ಏನಾಯಿತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಇಂಗ್ಲೆಂಡ್ ಅವರು ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡಲ್ಲಿ ಆಲ್ಮೋಸ್ಟ್ ಇದು ಹೈಯೆಸ್ಟ್ ಸ್ಕೋರ್ ಅಂತಲೇ ಹೇಳ್ಬೋದು. ಯಾಕಂದರೆ 300 ಅಂದರೆ ಇಲ್ಲಿ ಚೇಸ್ ಮಾಡೋಕ್ಕೆ ಒಂದು ಚಾನ್ಸ್ ಇರುತ್ತೆ. 388 ರನ್ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಅದನ್ನು ಕೂಡ ನಮ್ಮ ಇಂಡಿಯಾದವ್ರು ಆಲ್ಮೋಸ್ಟ್ ಚೇಸ್ ಮಾಡಿಬಿಟ್ಟಿದ್ರು ಅಂತ ಹೇಳ್ಬೋದು. ನಮ್ಮ ಬೌಲರ್ಸ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಇಂಗ್ಲೆಂಡ್ ಅವರು ಓಪನಿಂಗಲ್ಲಿ ಬರ್ತಾರೆ. ಜೇಕಬ್ ಬೆಥೆಲ್ ಹಾಗೂ ಬೆನ್ ಡಕೆಟ್ ಅವರು ಸಖತ್ತಾದಂಥ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ರೀತಿಯಾದಂಥ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಾಗ ನಿಮಗೆ ಬುನಾದಿ ಹಾಕೋದ್ಮೇಲೆ ಸಖತ್ತಾಗಿ ಫಿನಿಶ್ ಮಾಡಲೇಬೇಕಾಗುತ್ತೆ. ಅದೇ ಕೆಲಸ ಮಾಡಿಕೊಟ್ಟಿದ್ದು ನಿಮಗೆ ಇಲ್ಲಿ ಜೋ ರೂಟ್ ಆಗಿರೋದು ಮತ್ತು ನಿಮಗೆ ಜಾಸ್ ಬಟ್ಲರ್ ಅಂತ ಹೇಳ್ಬೋದು. ಜಾಸ್ ಬಟ್ಲರ್ ಅಂತೂ ಸಖತ್ತಾಗಿ ಆಡ್ತಾರೆ. 11 ಬಾಲಲ್ಲಿ ಆಲ್ಮೋಸ್ಟ್ 40 ರನ್ ಹೊಡಿತಾರೆ ಇಲ್ಲಿ ಜಾಸ್ ಬಟ್ಲರ್ ಅವರು ಅಂತ ಹೇಳ್ಬೋದು. ಇಲ್ಲಿ ಬೆನ್ ಡಕೆಟ್ 145 ರನ್ ಹೊಡಿತಾರೆ. ಇಲ್ಲಿ ಜೇಕಬ್ ಬೆಥೆಲ್ ಅವ್ರಿಗೆ ಒಳ್ಳೆ ಸೆಂಚುರಿ ಮಿಸ್ ಆಗುತ್ತೆ ಅಂತ ಹೇಳ್ಬೋದು. ಅವರು ಕೂಡ ಒಂದು ಸೆಂಚುರಿನ ಮಾಡ್ಕೋಬೋದಾಯಿತು. ಒಳ್ಳೆ ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ ಜೇಕಬ್ ಬೆಥೆಲ್ ಅಂತ ಹೇಳ್ಬೋದು. ಇಲ್ಲಿ ಜೋ ರೂಟ್ ಅವರ ನೀವು ಮೆಚ್ಚಬೇಕು. 3 ಮ್ಯಾಚ್ಗಳು ಹಾಫ್ ಸೆಂಚುರಿನ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿರೋವಂಥ ಪ್ಲೇಯರು ಇದೆ ಜೋ ರೂಟ್ ಅವರು. ಮ್ಯಾನ್ ಆಫ್ ದಿ ಸೀರೀಸ್ಗೆ ಇಲ್ಲಿ ಜೋ ರೂಟ್ಗೆ ಸಿಗ್ತದೆ ಅಂತ ಅನಿಸ್ತದೆ. ಯಾಕಂದರೆ ಫಸ್ಟ್ ಮ್ಯಾಚು ಕೂಡ ಅವರೇ ಸಖತ್ತಾಗಿ ಆಡಿದರು. 80ಕ್ಕೆ 5 ಇದ್ದಿದ್ದು ಅಲ್ಲಿಂದ ಚೆನ್ನಾಗಿ ಆಡ್ಬಿಟ್ಟು ಒಂದು 250 ರೇಂಜ್ಗೆ ಕಲೆ ಹಾಕ್ತಾರೆ. ಎರಡನೇ ಮ್ಯಾಚ್ ಅವರೇ ಕೂಡ ಸಖತ್ತಾಗಿ ಆಡಿ 99 ನಾಟ್ಔಟ್ ಆಗ್ತಾರೆ. ಈ ಮ್ಯಾಚ್ ಕೂಡ ಒಂದು 50+ ಸ್ಕೋರ್ ಮಾಡ್ತಾರೆ. ಜೋ ರೂಟ್ ಅಂತೂ ಆಲ್ಮೋಸ್ಟ್ ಈ ಸೀರೀಸ್ ಅಂತೂ ಸಖತ್ತಾಗಿ ಆಡಿದ್ದಾರೆ. ಇಲ್ಲಿ ಜಾಸ್ ಬಟ್ಲರ್ ಅವರು 40 ರನ್ ಅಂತೂ ಸಖತ್ತಾಗಿ ಆಡ್ತಾರೆ. ಮತ್ತು ಬೆನ್ ಡಕೆಟ್ ಕೂಡ ಚೆನ್ನಾಗಿ ಆಡ್ಬಿಟ್ಟು 388 ರನ್ ಟಾರ್ಗೆಟ್ ಕೊಡ್ತಾರೆ. ಇಲ್ಲಿ ODI ಕ್ರಿಕೆಟಲ್ಲಿ 388 ರನ್ ಅಂದರೆ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಇದು ದೊಡ್ಡ ಗ್ರೌಂಡು. ಇಲ್ಲಿ 6-4 ಹೊಡೆಯೋದಕ್ಕೆ ಅಷ್ಟು ಸುಲಭ ಇರೋದಿಲ್ಲ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಆದರೆ ಆರಾಮಾಗಿ ಚೇಸ್ ಮಾಡ್ತಾರೆ ನಮ್ಮ ಇಂಡಿಯಾ ಟೀಮ್ ಅವರು ಅಂತ ಹೇಳ್ಬೋದು. ಇಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ ಆಗಿರೋದ್ರಿಂದ ಇದು ಸಖತ್ತಾಗಿ ಬಾಕ್ಸ್ ಟೈಪಲ್ಲಿ ಇರೋದು ಗ್ರೌಂಡ್ ಶೇಪ್. ಇಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡು ಅಷ್ಟು ಈಸಿಯಾಗಿ ಇಲ್ಲಿ ಬೌಂಡ್ರಿನ ಕ್ಲಿಯರ್ ಮಾಡೋದಕ್ಕೂ ಆಗೋದಿಲ್ಲ ಮತ್ತು ಸಖತ್ತಾಗಿ ಆಡೋಕ್ಕೂ ಆಗೋದಿಲ್ಲ. ಇಲ್ಲಿ ಆದರೂ ಬ್ಯಾಟಿಂಗ್ ಪ್ಯಾರಡೈಸ್ ವಿಕೆಟ್ ಅಂತಲೇ ಹೇಳ್ಬೋದು. ಇಲ್ಲಿ ಸಖತ್ತಾಗಿ ಆಡ್ತಾ ಇರ್ತಾರೆ ನಮ್ಮ ಇಂಡಿಯಾ ಟೀಮ್ ಅವರು ಅಂತ ಹೇಳ್ಬೋದು. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಶುಭ್ಮನ್ ಗಿಲ್ ಹಾಗೂ ಇಲ್ಲಿ ರೋಹಿತ್ ಶರ್ಮಾ ಅವರು ಅಂತ ಹೇಳ್ಬೋದು. ಶುಭ್ಮನ್ ಗಿಲ್ ಅಂತೂ ಸಖತ್ತಾಗಿ ಆಡ್ತಾ ಇರ್ತಾರೆ ಅವರು ಆಮೇಲೆ ಸ್ವಲ್ಪ ಕ್ರ್ಯಾಂಪ್ಸ್ ಆಗ್ಬಿಟ್ಟು ಅವರು ಇಲ್ಲಿ ಅನ್ನೆಸೆಸರಿ ಶಾಟ್ನ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ ನಿಮಗೆ ಆದಿಲ್ ರಶೀದ್ಗೆ ಅಂತ ಹೇಳ್ಬೋದು. ಅದಾದಮೇಲೆ ರೋಹಿತ್ ಶರ್ಮಾ ಅವರು ಅಂತೂ ಸಖತ್ತಾಗಿ ಆಡ್ತಾ ಇರ್ತಾರೆ ಅವ್ರಿಗೆ ಇಂಜುರಿ ಆದರೂ ಕೂಡ ಇಲ್ಲಿ ಮ್ಯಾಚ್ನ ಮಾಡಿ ಸೆಂಚುರಿ ಸ್ಕೋರ್ ಮಾಡ್ತಾರೆ. ಇಡೀ ಇಂಡಿಯಾದಲ್ಲಿ ನಂಬರ್ 1 ಪ್ಲೇಯರ್ ಆಗ್ತಾರೆ ರೋಹಿತ್ ಶರ್ಮಾ ಅವರು. ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡಲ್ಲಿ ಸೆಂಚುರಿ ಫಸ್ಟ್ ಪ್ಲೇಯರ್ ಆಗ್ತಾರೆ ರೋಹಿತ್ ಶರ್ಮಾ ಅವರು ಅಂತ ಹೇಳ್ಬೋದು. ಸಖತ್ತಾದಂಥ ಕ್ವಾಲಿಟಿ ಇನ್ನಿಂಗ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಅಂತಲೇ ಹೇಳ್ಬೋದು. ಭಯಂಕರ ಇನ್ನಿಂಗ್ಸ್ ಮಾತ್ರ ಇದು. ಸೆಲೆಕ್ಟರ್ಸ್ಗಳಿಗೆಲ್ಲ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನನ್ನ ಬಗ್ಗೆ ರಿಟೈರ್ಮೆಂಟ್ ಬಗ್ಗೆ ನೀವು ಮಾತೇ ಆಡಬೇಡಿ ಅನ್ನೋ ರೇಂಜ್ಗೆ ರೋಹಿತ್ ಶರ್ಮಾ ಅವರು ಇಲ್ಲಿ ಸಖತ್ತಾದಂಥ ಇನ್ನಿಂಗ್ಸ್ ಆಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸು ರೋಹಿತ್ ಶರ್ಮಾ ಅವರ ಕೆರಿಯರ್ ಅಂತ ಹೇಳ್ಬೋದು. ಡಬಲ್ ಸೆಂಚುರಿ ಎಲ್ಲ ಹೊಡೆದಿರೋಂಥ ಪ್ಲೇಯರ್ಗೆ ಇದೆಲ್ಲ ಮಾಮೂಲಿನೇ. ಆದರೂ ಕೂಡ ಅವರು ಈ ಥರ ಅಂತ ರೂಮರ್ಸ್ ಅಪ್ಡೇಟ್ ಬರ್ತಾ ಇರ್ಬೇಕಾದ್ರೆ ಪ್ರೆಷರಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಅದಾದಮೇಲೆ ಬರ್ತಾರೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಶ್ಯಾಮ್ ಕರನ್ ಅವರು ಓವರಲ್ಲಿ ಅಂತೂ ಸಖತ್ತು ಸ್ಟ್ರಗಲ್ ಮಾಡ್ತಿರ್ತಾರೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಮತ್ತು ರೋಹಿತ್ ಶರ್ಮಾ ಆಗಿರ್ಬೋದು. ಯಾಕೆಂತೇಳಿದ್ರೆ ಆ ರೀತಿಯಾದಂಥ ಬೌಲಿಂಗ್ನ ಮಾಡ್ತಿರ್ತಾರೆ. ನಿಮಗೆ ಶ್ಯಾಮ್ ಕರನ್ ಅಂತ ಹೇಳ್ಬೋದು. 80 ಮತ್ತು ಇಲ್ಲಿ 50 km/h ಬೌಲಿಂಗ್ ಮಾಡ್ತಾ ಇರೋಂಥ ಶ್ಯಾಮ್ ಕರನ್ಗೆ ಅಷ್ಟು ಈಸಿ ಆಗಿರೋದಿಲ್ಲ ಹೊಡೆಯೋದಕ್ಕೆ. ಅವರೇ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತು ಗುರ್ನೂರ್ ಬ್ರಾರ್ ಅವರು ಇಂದಿನ ಮ್ಯಾಚ್ನ ಸೋತಿದ್ದು ಅಂತ ಹೇಳ್ಬೋದು. 97 ರನ್ನ ಹೊಡ್ಸ್ಕೊಂಡಿದ್ದಾರೆ ಗುರ್ನೂರ್ ಬ್ರಾರ್ ಅವರು ಅಂತ ಹೇಳ್ತೀನಿ. 77 ರನ್ ನಿಮಗೆ ಹರ್ದೀಪ್ ಸಿಂಗ್ ಹೊಡ್ಸ್ಕೊಂಡಿದ್ದಾರೆ. ಎಕ್ಸ್ಪೆನ್ಸಿವ್ ಆಗಿದೆ ಗುರ್ನೂರ್ ಬ್ರಾರ್ ಅಂತ ಹೇಳ್ಬೋದು. ಹರ್ದೀಪ್ ಸಿಂಗ್ ಅವರು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಇರೋದ್ರಲ್ಲೇ ಚೆನ್ನಾಗಿ ಮಾಡಿರೋದು ನಿಮಗೆ ಅಕ್ಷರ್ ಪಟೇಲ್ ಅಂತ ಹೇಳ್ತೀನಿ. 61 ರನ್ ಹೊಡ್ಸ್ಕೊಂಡಿದ್ದಾರೆ ಅಷ್ಟೇ. ಅದಾದಮೇಲೆ ನಿಮ್ಗೆ ಇಶಾಂತ್ ಕಿಶನ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತು KL ರಾಹುಲ್ ಬಂದಿದ ತಕ್ಷಣ 2 4 ಹೊಡಿತಾರೆ. ಅಲ್ಲಿ ಅವರು ಕೂಡ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು 70+ ರನ್ಸು ಮತ್ತು ರೋಹಿತ್ ಶರ್ಮಾ ಅವರ 130+ ರನ್ಸ್ ಕೂಡ ಸಖತ್ತಾಗಿ ಆಡಿ ನಮ್ಮ ಇಂಡಿಯಾದವ್ರು ಈ ಸೀರೀಸ್ನ ಸೋತಿರೋದು. ಆದರೆ ರೋಹಿತ್ ಶರ್ಮಾ ಅವರಿಗೆ ಸಖತ್ತಾಗಿರುವಂಥ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.